ಇವತ್ತು ಒಂದು ಪತ್ರಿಕಾಗೋಷ್ಠಿ ವಿಚಾರವಾಗಿ ತಾಲೂಕಿನಲ್ಲಿ ತಹಶೀಲ್ದಾರ್ ಅವ್ರಿಗೆ ಸುಮಾರು ಬಾರಿ ಹಳಬ್ರಿದ್ದಾಗೂ ಮನವಿ ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ. ಈಗ ಹೊಸದಾಗಿ ಬಂದಿರತಕ್ಕಂಥ ರಂಜಿತ್ ಕುಮಾರ್ ಅವ್ರಿಗೂ ಮೊನ್ನೆ ಒಂದು ಮನವಿ ಕೊಟ್ವಿ. ಏನಂತ ಒಂದು ರೈತರು ಕುಂದುಕೊರತೆ ಸಭೆ ಕರೀರಿ ಅಂತ. ಯಾವ ವಿಚಾರವಾಗಿ ಅಂದರೆ ಈಗ KEB ವಿಚಾರವಾಗಿ ಕರೆಂಟ್ ಅರ್ಧ ಗಂಟೆಗೆ ಒಂದು ಗಂಟೆ ಕೊಟ್ಟು ತೆಗಿತಿದ್ರೆ 1.5 ತಿಂಗಳಿಗೆಲ್ಲ ಹೋರಾಟ ಮಾಡಿ ಅಷ್ಟು ಹೋರಾಟ ಮಾಡಿ ಅವ್ರಿಗೆ ಚೀಮಾರಿ ಹಾಕಿದ್ರೂ ಇನ್ನೂ ಕರೆಂಟು ತೆಗೆದು ಕೊಡ್ತಾರೆ. ಈಗ ಮಳೆನೂ ಇಲ್ಲ, ಏನಿಲ್ಲ, ನಮಗೆ ಕರೆಂಟಿನ ವಿಚಾರವಾಗಿ ಭಾರಿ ತೊಂದರೆ ಆಗ್ತದೆ. ಇವರು ತಹಶೀಲ್ದಾರ್ ಎಚ್ಚರಿಕೆ ಕೊಡ್ತಾಯಿದ್ದೀನಿ, ಸಭೆ ಕರಿತೀರಾ ಇಲ್ಲ ಹೋರಾಟನೇ ಮಾಡಬೇಕಾ? ರೈತ ಸಂಘ ಯಾವಾಗಲೂ ಹೋರಾಟ ರೋಡಲ್ಲೇ ಕುಂತ್ಕೊಂಡು ಬದುಕಬೇಕಾ? ರೈತ ಸಂಘದವರು ನಿಮ್ಗೆ ಮಾನವೀಯತೆ ಏನಾದರೂ, ರೈತರಿಗೆ ಕಾಳಜಿ ಅನ್ನೋದು ಏನಾದರೂ ಇದ್ದರೆ ಮೊದಲು ಸಭೆ ಕರೆದು ಕೃಷಿ ಇಲಾಖೆ ಇರ್ಬೋದು, ಬಿತ್ತನೆ ಬೀಜ, ರೈತ ಏನು ವಿಚಾರ, ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು, ಏನಿದೆ ವಿಚಾರ ಅದನ್ನು ವಿಚಾರ ಮಾಡಿ ರೈತರು ಸಭೆ ಕರಿಬೇಕು. ಮಾನ್ಯ ನಮ್ಮ ಶಾಸಕರಾದ ಬಾಲಣ್ಣವರು ಮನವಿ ಮಾಡ್ತಾಯಿದ್ವಿ, ನೀವು ಮಂತ್ರಿಯಾಗಿ ನಾವು ಸಂತೋಷ ಪಡ್ತೀವಿ, ಅಥವಾ ಸ್ವಾಗತಿಸ್ತೀವಿ ಅದನ್ನು. ಆದರೆ ತಾಲೂಕಿಗೆ ಬೇಕಾಗಿರೋದು ಹೇಮಾವತಿ ನೀರು ಬೇಕು. ಈಗ ಅವಶ್ಯಕತೆ ಐತಿ, ಕುಡಿಯೋ ನೀರಿಗೆ ಹೇಮಾವತಿ ನೀರು ಬೇಕಾಗದೆ. ಅಲ್ಲಿ ಕುಣಗಲ್ ತಾಲೂಕಲ್ಲಿ ಸುಮ್ಮನೆ ತರಲೆ ಮಾಡ್ತಾರೆ ಜನಪ್ರತಿನಿಧಿಗಳು. ದಯವಿಟ್ಟು ನೀವು ಏನು ಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಾರೆ, ಈಗ ಮಾಡಿದ್ರೆ ಕೆಲಸ ಮಾಡಿಕೊಡ್ಬೇಕು, ನೀರು ತಂದು ಕೊಡಬೇಕು. ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮಳೆ ಇಲ್ಲ, ಕರೆಂಟು ಇಲ್ಲ, ಮಳೆನೂ ಇಲ್ಲ, ಈ ಸರಿ ಬೆಳೆನೂ ಸಿಗೋಂಗೆ ಕಾಣಲ್ಲ ಕೈಗೆ. ನೀರು ಕೊಟ್ಟು ದಯವಿಟ್ಟು ನೀರು ಕೊಟ್ಟರೆ ಕುಡಿಯೋ ನೀರಿಗಾನ ಒಂದು ಆಸರೆ ಆಗ್ತದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದೇನು, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ತಿಪ್ಪೊಂಡಳ್ಳಿ ಕೆರೆ ನಮ್ಗೆ ಆಧಾರ, ಬೋರ್ ಸೋರ್ಸ್ ನೀರು ಬರೋದು ತಿಪ್ಪೊಂಡಳ್ಳಿ ಕೆರೆಯಿಂದ. ಆ ವಿವೇಕ್ ಇಂಜಿನಿಯರ್ಗಳು ಸುಮಾರು ತಿಂಗಳಿಂದ ಅವ್ನು ನೀರು ಆಚೆ ಬಿಟ್ಟವ್ರೆ, ಕೊಳಚೆ ನೀರಾಗಿ ಕುಂತದ್ದು. ಅದನ್ನು ಅವ್ರಿಗೆ ಯೋಗ್ಯತೆಗೆ ನೀರು ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಅದಕ್ಕೆ ಒಂದು ಹೋರಾಟ ಮಾಡಬೇಕಾಗದೆ. ಅದನ್ನು ದಿನಾಂಕ ನಿಗದಿ ಮಾಡ್ತೀವಿ, ನಿಗದಿ ಮಾಡಿ ಹೇಳ್ತೀನಿ ಅದನ್ನು. ಈಗ ತಹಶೀಲ್ದಾರ್ ಅವ್ರಿಗೆ ಏನಾದರೂ ರೈತರ ಪರವಾಗಿನ ಕಾಳಜಿ ಇದ್ದರೆ, ರೈತರ ಸಮಸ್ಯೆ ಆಲಿಸಂಗಿದ್ರೆ ನೀವು ಕೂಡಲೇ ಒಂದು ಸಭೆ ಕರೆದು, ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ರೈತರ ಸಭೆನ. ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಪೊಲೀಸ್ ಇಲಾಖೆ ತುಂಬ ಒಳ್ಳೆ ಕೆಲಸ ಮಾಡಿದೆ. ಹಿಂದೆ ಏನು ಕಳ್ತನ ಆದಾಗಲಿ ಒಂದು ಕಳ್ಳರನ್ನ ಹಿಡಿದು ಜೈಲಿಗೆ ಕಳಿಸಿರೋಂಥ ಇತಿಹಾಸ ಇದೆ. ಮಾಗಡಿ ಪೊಲೀಸ್ ಅಂದರೆ ಹೆಮ್ಮೆ ಇದೆ. ಈಗ ನಡೀತಿರ್ತಕ್ಕಂಥ ಸಾಮಾಜಿಕವಾಗಿ ಶಾಲಾ ಕಾಲೇಜು ಮಕ್ಕಳಲ್ಲಿ ಏನು ಗಾಂಜಾ ಅನ್ನೋದು, ಎಲ್ಲ ದೊಡ್ಡವ್ರ ಮಕ್ಕಳು ಅವ್ರು ತೆವಲು ಮಾಡ್ಕೋತಾರೆ, ಆದರೆ ಬಡವ್ರ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಆಮಿಷಕ್ಕೆ ಬಲಿಯಾಗಬಾರ್ದು. ದಯವಿಟ್ಟು ಪೊಲೀಸ್ ಇಲಾಖೆ ಯಾರೇ ಆಗಿರಲಿ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ.